ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ಕೊನೆಗೂ ಮದ್ದರಿಯೋದಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಈ ತಿಂಗಳ ಅಂತ್ಯದ ತನಕ ಕೂಡ ನಮ್ಮನ್ನು ಕಾಡ್ತಾ ಇದೆ. ಯಾಕಂದ್ರೆ ಫೆಬ್ರವರಿಯಲ್ಲಿ ದೊಡ್ಡ ಚೇಂಜಸ್ ಆಗುತ್ತೆ, ಹೈಕಮಾಂಡ್ ಇಂದ ಬುಲಾವ್ ಬರುತ್ತೆ ನೋಡ್ತಾ ಇರಿ ಅಂತ ಶಾಸಕರೆಲ್ಲ ಊರಿಗೆ ಮುಂಚೆ ಹೇಳ್ಕೊಳ್ತಾ ಇದ್ರು. ಈಗ ಫೆಬ್ರವರಿ ತಿಂಗಳು ಮುಗಿಯೋದಕ್ಕೂ 4 ದಿನ ಅಷ್ಟೇ ಬಾಕಿ ಇದೆ. ಫೆಬ್ರವರಿ ಮುಗಿತಾ ಬಂದರೂ ಕೂಡ ಹೈಕಮಾಂಡ್ನಿಂದ ನೋ ಸಿಗ್ನಲ್, ರೆಡ್ ಸಿಗ್ನಲ್ಲ ಗ್ರೀನ್ ಸಿಗ್ನಲ್ಲ ಅಂತ ಕಾಯ್ತಾ ಇದ್ದವರಿಗೆ ಸಿಗ್ನಲೇ ಇಲ್ಲ. ಫೆಬ್ರವರಿ ಡೆಡ್ಲೈನ್ ಮುಗಿದ್ರೆ ದೆಹಲಿ ಪರೇಡ್ಗೆ ಡಿಕೆ ಶಿವಕುಮಾರ್ ಬಣ ರೆಡಿಯಾಗಿದೆ. ಗೊಂದಲ ಪರಿಹಾರಕ್ಕೆ ಹೈಕಮಾಂಡ್ ಮುಂದಾಗತ್ತೆ ಅನ್ನುವಂತಹ ಚರ್ಚೆ ಇದೇ ಬೆನ್ನಲ್ಲಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಯಾವಾಗ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾರೆ, ಆಗ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬರೋದೇ ದಲಿತ ಸಿಎಂ ಅನ್ನುವಂತಹ ಕೂಗು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಯಾವುದೇ ವಿಚಾರವನ್ನು ಕೂಡ ಮುಟ್ಟೋಕೆ ಹೋಗ್ತಾ ಇಲ್ಲ ಹೈಕಮಾಂಡ್. ಹೀಗಾಗಿ ಇದೇ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಎಷ್ಟು ದಿನ ಮಾಡೋಕ್ಕಾಗತ್ತೆ? ಸ್ಟ್ಯಾಂಡ್ ಸ್ಟಿಲ್ ಅಂದರೆ ಯಥಾಸ್ಥಿತಿ ಕಾಯ್ದುಕೊಳ್ಳೋದು ಎಷ್ಟು ದಿನ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ನೀವು ಯಾವುದೇ ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಮುಟ್ಟಬೇಕಾದ್ರೂ ನೀವು ಎಲ್ಲಿಗೆ ಬರಬೇಕು? ಅಂತಿಮವಾಗಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು. ಈ ಕಡೆ ದಲಿತ ಸಿಎಂ ವಿಚಾರದಲ್ಲಿ ನೀವು ಕ್ಲಾರಿಟಿ ಕೊಡಬೇಕಾಗತ್ತೆ. ಸೊ ಯಾವುದನ್ನು ಮಾಡದೆ ಸುಮ್ಮನೆ ಕೂತಿರುವಂತಹ ಹೈಕಮಾಂಡ್ ಯಾವ ಸಿಗ್ನಲ್ ಅನ್ನು ಕಳಿಸುತ್ತೆ ಅನ್ನೋದೇ ಈ ಕ್ಷಣಕ್ಕಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ಅಂತೂ ಈಗ ಹೇಗಿದೆ ಅಂದರೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಅಂದರೆ 136 ಶಾಸಕರು ಗೆದ್ದು ಬಂದಿದ್ರು. ಕೆಲವರು ಹೈನುಗಾರಿಕೆಯನ್ನು ಕಲಿಯಕ್ಕೆ ಹೋಗ್ತಿದ್ದೀವಿ ಅಂತ ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಹೋಗಿ ಕೂತಿದ್ದಾರೆ. ಇನ್ನು ಕೆಲವರು ನಾವು ಡಿನ್ನರ್ ಮೀಟಿಂಗ್ ಮಾಡ್ತೀವಿ ಅಂತಿದ್ದಾರೆ. ಮತ್ತು ಕೆಲವರು ದೆಹಲಿಗೆ ಹೋಗಿ ಸುಪ್ರೀಂ ಕೋರ್ಟ್ನ ವಕೀಲರ ಕಚೇರಿಗಳು ಹೇಗಿದೆ ಅಂತ ನೋಡಕ್ಕೆ ಬಂದ್ವಿ ಅಂತ ಕೆಲವರು ಹೇಳ್ಕೊಳ್ತಾರೆ. ಹೀಗಾಗಿ ಪ್ರಾಬ್ಲಮ್ ಆಫ್ ಪ್ಲೆಂಟಿಯಲ್ಲಿ ಬಳಲಿ ಬೆಂಡಾಗಿದೆ ಕಾಂಗ್ರೆಸ್. ಇಷ್ಟು ಸಾಲದ್ದಕ್ಕೂ ಅನ್ನೋದಕ್ಕೆ ಪಂಚರಾಜ್ಯಗಳ ಚುನಾವಣೆ, ಬಜೆಟ್ಟು, ಜಾತಿ ಗಣತಿ, ಈ ಥರ ಸಾಲು ಪೆಟ್ ಪ್ರಾಜೆಕ್ಟ್ಗಳಿದ್ದಾವೆ. ಏನು ತೀರ್ಮಾನಕ್ಕೆ ಬರ್ತಾರೆ ಅನ್ನೋದೇ ಕುತೂಹಲ. ಇನ್ನು ಫೇಸ್ಬುಕ್ಕು ಮತ್ತು ಟ್ವಿಟ್ಟರ್ನಲ್ಲೆಲ್ಲ ನಾವು ಕೋಳಿ ಜಗಳವನ್ನು ನೋಡ್ತಾ ಇದ್ದೀವಿ. ಮಾದೇವಪ್ಪನ ಆಗಬೇಕು ಅಂತ ಹೇಳಿಲ್ವಲ್ಲಪ್ಪ. ದಲಿತ ಮುಖ್ಯಮಂತ್ರಿ ಮಾಡೋದಾದ್ರೆ ಎಲ್ಲರೂ ಒಪ್ತಾರೆ. ಶಿವಕುಮಾರ್ ಅವರು ಒಪ್ತಾರೆ, ಸಿದ್ದರಾಮಯ್ಯನವರು ಒಪ್ತಾರೆ, ಇನ್ನೊಬ್ರು ಒಪ್ತಾರೆ. ನಮಸ್ಕಾರ ಮಾಡಿದ್ರು ಮಾದೇವಪ್ಪ ಅವರ ಹೇಳಿಕೆಗೆ ಅಂತ. ನೋಡಿ, ಅದು ಅವ್ರವ್ರ ವಿಚಾರ. ಮಾದೇವಪ್ಪನವ್ರ ಬಗ್ಗೆ ಇವ್ರಿಗಿರೋ ಗೌರವ, ಇವ್ರ ಬಗ್ಗೆ ಅವ್ರಿಗಿರೋ ಗೌರವ, ಅದು ಅವ್ರವ್ರ ವಿಚಾರ. ಅದ್ರ ಬಗ್ಗೆ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಈಗ ನಿಮ್ಮಲ್ಲಿ ಏನಿದೆ ಅಂತ ನಾನು ಹೇಳೋಕ್ಕಾಗ್ತದ? ನನ್ನಲ್ಲಿ ಏನಿದೆ ಅಂತ ನೀವು ಹೇಳೋಕ್ಕಾಗ್ತದ? ಪರಮೇಶ್ವರ್ ಅವ್ರಿಗೆ ಕೂಲಿ ಬೇಡವಾ ಅಂತ? ಅದೇ ಹೌದು, ಹಳೆ ಕೂಲಿ ಅವ್ರದ್ದು, ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದಮೇಲೆ ಹೊಸ ಕೂಲಿ ಕೊಡಲಿ. ನೋಡಿ, ಹೈಕಮಾಂಡ್ ಮುಂದೆ ಪಕ್ಷದ ವಿಚಾರ, ನಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಏನೆಲ್ಲ ಮಾತಾಡಿದ್ದೀವಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋವಂಥವಿರೋದಿಲ್ಲ. ಕೆಲವು ನಮ್ಮ ಆಂತರಿಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಆದರೆ ಒಂದಂತೂ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತವಾಗಿ ಈಗಿರ್ತಕ್ಕಂಥ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನಸ್ಸು ಮಾಡಿ 20 ವರ್ಷ ಇರ್ಬೋದು. ಅವರು ಹೈಕಮಾಂಡ್ ಮನಸ್ಸು ಮಾಡ್ಬೇಕಷ್ಟೇ, ಬರೀ 5 ವರ್ಷ ಅಲ್ಲ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನಸ್ಸು ಮಾಡಿ ಸಿದ್ದರಾಮಯ್ಯ ಇನ್ನೂ 10 ವರ್ಷ ಕಂಟಿನ್ಯೂ ಆದ್ರೆ ನಮ್ಮ ಸರ್ಕಾರ ಬಂದು ಅವರೇ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದು. ಬದಲಾವಣೆ ಪರಿಸ್ಥಿತಿ ಇದೆಯಾ ಸರ್? ಬದಲಾವಣೆ ಪರಿಸ್ಥಿತಿ ಏನು ಅಂಥದ್ದೇನು ಕಾಣ್ತಾ ಇಲ್ಲ ಸದ್ಯಕ್ಕೆ. ಚೆನ್ನಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಏನು ಹೈಕಮಾಂಡ್ ಅವರು ಅವ್ರಿಗೇನಾದ್ರು ಅಕಸ್ಮಾತ್ ಕಂಪ್ಲೇಂಟ್ ಅವ್ರು ಸರಿ ನಡೀತಾರೆ, ಅವರು ಇಚ್ಛೆ ಮೇಲೆ ಮುಂದಿಂದು ಫಲಿತಾಂಶ ಗೊತ್ತಾಗಿದೆ. ಡಿ ಕೆ ಶಿವಕುಮಾರ್ ಎಲ್ಲ ಕಾದು ಟೈಮ್ ಬರ್ತಾ ಇದೆ ಅಂತಲೇ. ಈಗ ಸಿಎಂ ಮನಸ್ಸಿಗೆ ಸ್ಥಾನ ಮೊದಲಿಂದ ಕೇಳ್ತಾನೆ ಇದೆ, ದಿನ ಟಿವಿ ಮಾಧ್ಯಮ ಬರ್ತಾನೆ, ಪೇಪರ್ ಬರ್ತಾನೆ ಇದೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂತಂದ್ರೆ ಅದೇ ಫೈನಲ್ ಅಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾಳೆ ಹೈಕಮಾಂಡ್ ಅವ್ರು ನಾಳೆ ನೀವು ಬಿಟ್ಬಿಡಿ ಸಿದ್ದರಾಮಯ್ಯ ಬಿಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಪದೇ ಅದನ್ನ ಮೆಲ್ಕು ಹಾಕೋದು ಸರಿ ಕಾಣಲ್ಲ ಅಂತ ನನಗೆ ಅನಿಸಿಕೆ. ಹೇಳ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ದಯವಿಟ್ಟು ಈಗ ದಲಿತರನ್ನ CM ಮಾಡಬೇಡಿ ಅಂತ ಯಾರೂ ಹೇಳಲಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡು. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. CM ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಅದು ನನಗೆ ಗೊತ್ತಿಲ್ಲ. ನಮ್ಗೆ ಒಂದೇ CM ಬೇಕಾಗಿರೋದು. ನಮಗೇನು ಗೊತ್ತಿಲ್ಲ, ನಾವು ಒಂದು CMಗೆ ಕೇಳಿದ್ದೀವಿ ಅಷ್ಟೇ. ಕೇಳಿದ್ರೆ ಸರ್, KPCC ಅಧ್ಯಕ್ಷ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತದೆ. ಸತೀಶ್ ಜಾರಕಿಹೊಳಿ ಸಮರ್ಥರು ಅನ್ನೋ ಒಂದಷ್ಟು ಚರ್ಚೆ ಸರ್. CM ಬದಲಾವಣೆ ಆದಮೇಲೆ ಅವೆಲ್ಲವೂ ಕೂಡ, ಈಗ CM ಬದಲಾವಣೆ ಮುಖ್ಯ, ಅದು ಬದಲಾವಣೆ ಆದಮೇಲೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ನವೆಂಬರಿಂದ ಈ ಕುರ್ಚಿ ಅಧಿಕಾರದ ಕೈಗಳು ಬದಲಾಗತ್ತೆ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣದವರು ಹೇಳ್ಕೊಳ್ತಾನೆ ಬಂದರು. ಈಗ ಫೆಬ್ರವರಿನೂ ಮುಗಿಯಕ್ಕೆ ಬಂತು. ಹೈಕಮಾಂಡ್ ಏನಾದರೂ ಡಿಸಿಷನ್ಗಳನ್ನು ತಗೊಳ್ಳೋ ಚಾನ್ಸಸ್ ಎಷ್ಟಿದೆ ಈ ಕ್ಷಣಕ್ಕೆ ಅಂತ?
ಹಾಗೆ ನೋಡೋಕೋದ್ರೆ ಕೆಲವು ಸಚಿವರುಗಳು ಆಡಿದಂತ ಮಾತು ಸೇರಿದಂತೆ ಫೆಬ್ರವರಿ ಅಂತ್ಯದ ಒಳಗಾಗಿ ಕರೆದು ಮಾತನಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಅದು ಸಿಎಂ ಆಪ್ತ ವಲಯದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲವು ನಾಯಕರುಗಳು ಮಾತನಾಡಿದಂಥದ್ದು. ಹಾಗಾಗಿ ಒಂದು ನಿರೀಕ್ಷೆ ಇತ್ತು, ಹೈಕಮಾಂಡ್ ಫೆಬ್ರವರಿ ಅಂತ್ಯದೊಳಗೆ ಕರೆದು ಮಾತನಾಡುವುದು. ಆದ್ರೆ ಇನ್ನು ಜಾಸ್ತಿ ದಿನಗಳಿಲ್ಲ, ಈ ತಿಂಗಳ ಕೊನೆಗೆ ಇನ್ನು 3-4 ದಿನಗಳಷ್ಟೇ ಬಾಕಿ ಉಳಿದಿರುವಂತದ್ದು. ಈ 3-4 ದಿನದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಸಹಜವಾದ ಕುತೂಹಲ. ಯಾಕಂದ್ರೆ ಆ ರೀತಿ ಕರೆದು ಮಾತನಾಡಿ ಒಂದು ಕ್ಲಾರಿಫೈ ಮಾಡ್ತಾರೆ, ಆದ್ರೆ ಇಬ್ಬರು ಕೂಡ ಒಂದು ಕಾಂಪ್ರಮೈಸ್ ಫಾರ್ಮುಲಾರು ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಸಾಕಷ್ಟು ಗೊಂದಲಗಳಾಗ್ತದೆ 2.5 ವರ್ಷ ತುಂಬಿದ ನಂತರದಲ್ಲಿ ಪರ ವಿರುದ್ಧದ ಹೇಳಿಕೆಗಳಿರ್ಬೋದು, ಬೇರೆ ಬೇರೆ ಒಂದು ರೀತಿಯಲ್ಲಿ ಅದರ ಸೆಟ್ಲ್ ಮಾಡ್ಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ಇರೋದ್ರಿಂದ ಸಹಜವಾದ ಕುತೂಹಲ ಇದೆ. ಆದ್ರೆ ಹೈಕಮಾಂಡ್ ತೀರ್ಮಾನ ಏನು, ಬಜೆಟ್ಗಿಂತ ಮುಂಚಿತವಾಗಿ ಆ ರೀತಿಯ ಒಂದು ಕರೆದು ಮಾತನಾಡುವ ಪ್ರಯತ್ನಕ್ಕಾದ್ರೂ ಮುಂದೆ ಆಗುತ್ತಾ ಅನ್ನುವಂಥ ಕುತೂಹಲನು ಸದ್ಯಕ್ಕಂತಿದ್ದು 3-4 ದಿನದ ಮಟ್ಟಿಗಂತೂ ಕಾಯ್ದಿರಿಸಿಕೊಳ್ಳುವಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.